ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು. ಸೋಮವಾರ 17 ಫೆಬ್ರವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ದೇವರ ವಾಕ್ಯವು ಕೀರ್ತನೆಗಳ ಸಂಗ್ರಹ 18ನೇ ಕೀರ್ತನೆಯ 18ನೇ ವಚನ. ಅವರು ನನ್ನ ವಿಪತ್ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವನು ನನಗೆ ಉದ್ಧಾರಕನಾದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ನಾವು ಹಲವಾರು ಪರಿಸ್ಥಿತಿಗಳ ನಡುವೆ ಬಲಹೀನವಾದಾಗ, ದೊಡ್ಡ ಸವಾಲುಗಳು ನಮ್ಮನ್ನೆದುರಿಸಿದಾಗ ನಮ್ಮ ದೇವರು ನಮ್ಮೊಂದಿಗಿದ್ದು ಮುನ್ನಡೆಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರೇ ನಮಗೆ ಆಪತ್ಕಾಲದಲ್ಲಿ ಸಹಾಯ ಮಾಡುವವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತಾನು ಅರಸನಾಗಬೇಕಾಗುವುದಕ್ಕಿಂತ ಮುಂಚೆಯೇ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು. ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಬಹಳಷ್ಟು ಪ್ರಯತ್ನ ಮಾಡಿದನು. ದಾವೀದನಿಗೆ ಹಲವಾರು ರೀತಿಯಾದಂಥ ವಿರೋಧಿಗಳು ಪದೇ ಪದೇ ದಾವೀದನ ಮೇಲೆ ಬಂದು ಬಹಳಷ್ಟು ರೀತಿಯಲ್ಲಿ ಸವಾಲುಗಳನ್ನು ಹಾಕುತ್ತಿದ್ದರು. ಇಂಥ ಎಲ್ಲ ಸಂದರ್ಭದಲ್ಲಿ ದಾವೀದನು ತನ್ನ ಬಲಹೀನತೆ ಇದ್ದಾಗ್ಯೂ ದೇವರನ್ನು ನಂಬಿದ ಕಾರಣ ದೇವರು ದಾವೀದನಿಗೆ ಯಾವ ರೀತಿಯಲ್ಲೂ ಸೋಲದ ಹಾಗೆ, ಬಿದ್ದು ಹೋಗದ ಹಾಗೆ ದಾವೀದನಿಗೆ ಜಯವನ್ನು ಕೊಡುತ್ತಲೇ ಬಂದನು. ಇದನ್ನು ಅನುಭವಿಸಿದಂಥ ದಾವೀದನು ಸಾಕ್ಷಿಯಾಗಿ ಹೇಳುವಂಥ ಮಾತು, ವಿಪತ್ಕಾಲದಲ್ಲಿ ತನ್ನ ಬಲಹೀನತೆಯಲ್ಲಿ ತನ್ನ ಶತ್ರುಗಳು ತನ್ನ ಮೇಲೆ ಬರುವಾಗಲೂ ಕೂಡ ದೇವರು ಅವನೊಂದಿಗೆ ಇದ್ದ ಕಾರಣ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತ ಕಾಲದಲ್ಲಿ ನಾವು ಬೀಳುವಾಗ ಅಥವಾ ಬಿದ್ದು ಹೋದಾಗ ಇನ್ನೂ ಹೆಚ್ಚಿನ ಸವಾಲುಗಳು ಬರುವಂಥದ್ದು ಸಹಜ. ನಮ್ಮ ಬಲದಿಂದ ಯಾವ ರೀತಿಯಲ್ಲೂ ನಾವು ಎದ್ದು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ, ಎದುರಿಸಲಿಕ್ಕೂ ಸಾಧ್ಯ ಇಲ್ಲ. ಆದರೆ ದೇವರು ಕೊಟ್ಟಂತಹ ಕೃಪೆಯಿಂದಾಗಿ, ದೇವರ ಸಹಾಯದಿಂದಾಗಿ ಎಲ್ಲವನ್ನು ಎದುರಿಸಬಲ್ಲೆವು. ದೇವರು ನಮ್ಮೊಂದಿಗಿದ್ದು ಎಲ್ಲ ಸವಾಲುಗಳನ್ನು ಎದುರಿಸುವಂತೆ ಮಾಡುತ್ತಾನೆ. ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ಎಲ್ಲ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡುತ್ತಾ ನಡೆಸುತ್ತೀನಿ. ನಿನಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.